ಅಸ್ತ್ರ ಪ್ರೊಡಕ್ಷನ್ಸ್ ಹಾಗೂ ಆಮ್ಚೆ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರಲಿರುವ ಲೈಟ್ ಹೌಸ್ ಕನ್ನಡ ಸಿನಿಮಾ ಮೇ 14ರಂದು ಬೆಳ್ಳಿ ತೆರೆಯ ಮೇಲೆ ಪ್ರದರ್ಶನಗೊಳ್ಳಲಿದೆ ಎಂದು ಸಿನಿಮಾ ನಿರ್ದೇಶಕ ಸಂದೀಪ್ ಕಾಮತ್ ಅಧಿಕಾರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದತ್ತಾತ್ರೇಯ ಪಾಟ್ಕರ್ ಬಂಡಕಲ್ಲು ನಿರ್ಮಾಣದ ಹೊಣೆಯನ್ನು ಹೊತ್ತಿದ್ದಾರೆ. ಹೆಸರಾಂತ ಕಲಾವಿದರಾದ ಶೋಭರಾಜ್ ಪಾವೂರು, ಮಾನಸಿ ಸುಧೀರ್, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಾಣಾಜೆ, ಪೃಥ್ವಿ ಅಂಬರ್, ರಾಹುಲ್ ಅಮೀನ್ ಮುಂತಾದ ಕಲಾವಿದರ ಜೊತೆಗೆ ಸಾಕಷ್ಟು ಬಾಲ ನಟರು ಚಿತ್ರದಲ್ಲಿ ನಡೆಸಿದ್ದಾರೆ. ಚಿತ್ರವು ಪ್ರಮುಖವಾಗಿ ಕರಾವಳಿ ಭಾಗದ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಮೆಲುಕು ಹಾಕಲಾಗಿದೆ. ಚಿತ್ರದ ಬಹುತೇಕ ಚಿತ್ರೀಕರಣವನ್ನು ಉಡುಪಿಯಲ್ಲಿ ನಡೆಸಲಾಗಿದ್ದು, ಕರಾವಳಿಯ ರಮ್ಯತೆಯನ್ನ ಸೆರೆ ಹಿಡಿಯಲಾಗಿದೆ. ಲೈಟ್ ಹೌಸ್ ಸಂಪೂರ್ಣ ಸಾಂಸಾರಿಕ ಚಿತ್ರವಾಗಿದ್ದು, ಇಡೀ ಸಂಸಾರ ಮಕ್ಕಳ ಜೊತೆ ಕೂತು ನೋಡುವ ಸಿನಿಮಾ ಇದಾಗಿದೆ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕರಾದ ದತ್ತಾತ್ರೇಯ ಪಾಟ್ಕರ್ ಬಂಟಗಲ್ಲು, ಶೈಲಶ್ರೀ ಮುಲ್ಕಿ, ಯತೀಶ್ ಪೂಜಾರಿ, ಪುಂಡಲಿಕ ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಒಂದು ಕಲೆ, ಆಚಾರ, ಸಂಸ್ಕೃತಿ ಇದೆಲ್ಲವನ್ನು ತೋರಿಸುವ ಜೊತೆಗೆ ಒಂದು ಸುಂದರ ಒಂದು ಫ್ಯಾಮಿಲಿ ಸ್ಟೋರಿ. ಆಲ್ರೆಡಿ ಈಗ ನಾವು ಮಣಿಪಾಲ, ಮಂಗಳೂರು ಹಾಗೂ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದೇವೆ. ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಮಾಜದ ಜನರಿಂದ ಹಾಗೂ ವೀಕ್ಷಕರಿಂದ ಸಿಕ್ಕಿದೆ. ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಮೌಲ್ಯಾಧಾರಿತ ಸಂದೇಶಗಳು ಈ ಸಿನಿಮಾದಲ್ಲಿದೆ. ಯಾಕಂದ್ರೆ ಸುಮಾರು ಸಿನಿಮಾ ಬರುತ್ತೆ, ಕ್ರೈಮ್ ಇರ್ಬೋದು, ಸಸ್ಪೆನ್ಸ್, ಹಾರರ್ ಥ್ರಿಲ್ಲರ್, ಬಟ್ ಇದೊಂದು ಸಂಪೂರ್ಣವಾದ ಒಂದು ಸಾಂಸಾರಿಕ ಸಿನಿಮಾ. ಒಂದು ಹುಟ್ಟು ಮಗುವಿನಿಂದ ಹಿಡಿದು ಮುದುಕರವರೆಗೂ ಹಿರಿಯರು ಎಲ್ಲರೂ ಒಟ್ಟಿಗೆ ಕೂತು ನೋಡುವ ಸಿನಿಮಾ. ವಿಶೇಷವಾಗಿ ಹೆತ್ತವರು ತಮ್ಮ ಮಕ್ಕಳೊಂದಿಗೆ ಕೂತು ನೋಡಬೇಕಾದ ಸಿನಿಮಾ. ಯಾಕಂದ್ರೆ ತುಂಬಾ ಒಳ್ಳೆ ಸಂದೇಶಗಳು ಕೊಟ್ಟಿದ್ದೇವೆ. ಈ ಸಿನಿಮಾ ಇದೇ ಬರುವ ಮೇ 16 ಅಂದ್ರೆ ನಾಡಿದ್ದು ಶುಕ್ರವಾರ ಕರಾವಳಿಯಾದ್ಯಂತ ಹಾಗೂ ಕೆಲವು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಉಂಟು. ಈ ಸಿನಿಮಾದಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಚಿತ್ರ ಆಲ್ಮೋಸ್ಟ್ ನಮ್ಮ ಉಡುಪಿ ಭಾಗದಲ್ಲಿ ಚಿತ್ರೀಕರಣಗೊಂಡು, ಈ ಸಿನಿಮಾದಲ್ಲಿ ಹೆಸರಾಂತ ಕಲಾವಿದರಾದಂತಹ ಶೋಭರಾಜ್ ಪಾವೂರ್ ಆಗ್ಬೋದು, ಮಾನಸಿ ಸುಧೀರ್ ಆಗ್ಬೋದು, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಾಣಾಜೆ, ಪೃಥ್ವಿ ಅಂಬರ್ ಒಂದು ವಿಶೇಷ ಪಾತ್ರ ಹಾಗೂ ರಾಹುಲ್ ಅಮೀನ್ ಅಂತ ವಿಶೇಷ ಪಾತ್ರದಲ್ಲಿ, ಹಾಗೂ ಶೈಲಶ್ರೀ ಮುಲ್ಕಿ, ಶೀತಲ್ ನಾಯಕ್, ಅಚಲ್ ಜಿ ಬಂಗೇರ, ಅಪೂರ್ವ ಮಾಳ, ಚಂದ್ರಕಲಾ ರಾವ್, ತಿಮ್ಮಪ್ಪ ಕುಲಾಲ್, ನಮಿತಾ ಕಿರಣ್ ಇವರೆಲ್ಲರೂ ನಮ್ಮ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಒಂದು ಒಳ್ಳೆಯ ಕತೆ ಹಾಗೂ ಇದರೊಟ್ಟಿಗೆ ನಮ್ಮ ಸಂಗೀತ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿವೆ.